ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪನ್ನೀರ್ ಕಬಾಬ್ ಮಾಡೋದು ತೋರಿಸ್ತೀನಿ ನೋಡಿ. ಇದಕ್ಕೆ ಪನ್ನೀರ್ ಬೇಕು, ಅರಿಶಿನ, ಖಾರದ ಪುಡಿ, ಧನಿಯಾ, ಗರಂ ಮಸಾಲ, ಉಪ್ಪು, ಕಬಾಬ್ ಪೌಡ್ರು. ಪನ್ನೀರನ್ನ ಈ ಥರ ಚೌಕ ಹೆಚ್ಚಿಟ್ಕೊಳ್ಳಿ. ಇದಾದಮೇಲೆ ಅಷ್ಟು ಮಿಕ್ಸ್ ಮಾಡ್ಕೊಂಡು ಹಾಲಲ್ಲಾದರೂ ಅಥವಾ ನೀರಲ್ಲಾದರೂ ನಾರ್ಮಲಾಗಿ ಇದನ್ನು ಕಲಿಸ್ಕೊಳ್ಳಿ. ಒಂದು ಹದ ಬರೋವರೆಗೂ ಕಲಿಸ್ಕೊಳ್ಳಿ. ನಾನು ನೀರು ಯೂಸ್ ಮಾಡ್ತೀನಿ ಇಲ್ಲಿ. ಕಲಿಸ್ಕೊಂಡ್ಮೇಲೆ ಅದಷ್ಟು ನೀವು ಪನ್ನೀರಿಗೆ ಅಪ್ಲೈ ಮಾಡಬೇಕು. ಪೂರ್ತಿಯಾಗಿ ಹಚ್ಚಿ ಒಂದು 5 ನಿಮಿಷ ಬಿಡಿ, ಅದು ಉಪ್ಪು ಖಾರ ಹಿಡಿಯುತ್ತೆ. ಈಗ ಪನ್ನೀರನ್ನ ಪೂರ್ತಿಯಾಗಿ ಹಚ್ಚಿ ಅದೆಲ್ಲ ಸೈಡು ಹಚ್ಚಬೇಕು. ನೀವು ಅದನ್ನು ಖಾರನ ಮಸಾಲೆನ ಹೇಗೆ ಫಿಶ್ ಫ್ರೈ ಮಾಡಬೇಕಾದ್ರೆ ನಮ್ಮ ಮಸಾಲೆ ಹಾಕ್ತೀವೋ ಅದೇ ಥರ ನೀವು ಇದಕ್ಕೂ ಹಾಕಬೇಕಾಗತ್ತೆ. ಸೊ ಆ ಥರ ತುಂಬಿದ್ರಿಂದ ಟೇಸ್ಟು ಜಾಸ್ತಿ ಕೊಡುತ್ತೆ. ನಮಗೆ ಹಸಿ ಅಂತ ಫೀಲ್ ಬರೋಲ್ಲ. ಕೆಲವರು ಹಸಿ ತಿನ್ನೋಕ್ಕೆ ಪನ್ನೀರ್ ಇಷ್ಟಪಡಲ್ಲ. ಅದರಿಂದ ಈ ಥರ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಮತ್ತು ಜಾಸ್ತಿ ಪ್ರೋಟೀನ್ ಕೂಡ ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಹಚ್ಚಬೇಕು ಅಂತೇಳಿ. ಅದೇ ಥರ ಹಾಕಿ ಅದಾದಮೇಲೆ ತವಾದಲ್ಲೇ ನಾರ್ಮಲಾಗಿ ನೀವು ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತುಪ್ಪ ಹಾಕ್ಬೋದು. ಕೆಲವರು ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ನಿಮಗೆ ಯಾವ್ದು ಕಂಫರ್ಟೇಬಲೋ ಆ ಥರ ಯೂಸ್ ಮಾಡಿ. ಬಟ್ ಸ್ವಲ್ಪ ಹಚ್ಚಿ ಮೇಲ್ಗಡೆ ಹಾಕ್ಬೇಡಿ, ಜಸ್ಟ್ ಸ್ವಲ್ಪ ಹಚ್ಬೇಕಷ್ಟೇ. ಈ ಥರ ಯೂಸ್ ಮಾಡೋದ್ರಿಂದ ನಾವು ಇದು ನಾರ್ಮಲಾಗಿ ಹಸಿರೋದ್ರಿಂದ ಇದು ತಳ ಹಿಡಿಯುತ್ತೆ. ಬಟ್ ಈ ಕಬಾಬಲ್ಲಿ ಯಾವುದೇ ರೀತಿ ತಳ ಹಿಡಿಯಲ್ಲ. ಆರಾಮಾಗಿ ನೀವು ತೆಗೆದು ತಿರ್ಸ್ಕೊಬೋದು. ಎಲ್ಲ ಕಡೆಯೂ ಚೆನ್ನಾಗಿ ಬೇಯಿಸಿ. ಸೊ ನಿಮಗೆ ಬೇಯಿಸ್ತಾ ನೋಡಿ ಈ ಥರ ಕಾಣಿಸುತ್ತೆ. ಫೈನಲಾಗಿ ಪನ್ನೀರ್ ಕಬಾಬ್ ರೆಡಿಯಾಗಿದೆ ನೋಡಿ. ಟೇಸ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರು ಮಾಡ್ಕೊಂಡಾಗ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.